ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 25 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. 2030ರವರೆಗೆ ಭಾರತದಲ್ಲಿ ಶುದ್ಧ ಇಂಧನದ ಟಾರ್ಗೆಟ್ ಅನ್ನು ಎಷ್ಟು ಅಂತ ಸೆಟ್ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ 400 ಗೀಗಾವ್ಯಾಟ್, 500 ಗೀಗಾವ್ಯಾಟ್, 600 ಗೀಗಾವ್ಯಾಟ್ ಅಥವಾ 1000 ಗೀಗಾವ್ಯಾಟ್ಗಳಷ್ಟು ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 500 ಗೀಗಾವ್ಯಾಟ್ಸ್. ಇಷ್ಟು ಸಾಮರ್ಥ್ಯದ ಶುದ್ಧ ಇಂಧನವನ್ನು ಭಾರತದಲ್ಲಿ ರಿನ್ಯೂಯಬಲ್ ಎನರ್ಜಿಯಿಂದ ಅಥವಾ ಶುದ್ಧ ಇಂಧನವನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಭಾರತ ಸರ್ಕಾರದಿಂದ 2030ರವರೆಗೆ ಟಾರ್ಗೆಟನ್ನು ಸೆಟ್ ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಭಾರತದಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದೆ. GI ಟ್ಯಾಗ್ಗೆ ಸಂಬಂಧಿಸಿದಂತಹ ಜಾಗ್ರಫಿಕಲ್ ಇಂಡಿಕೇಶನ್ ಅನ್ನುವ ಟ್ಯಾಗ್ನ ಯಾವ ಸಚಿವಾಲಯದಿಂದ ನೀಡಲಾಗುತ್ತೆ ಅಂತ ಪ್ರಶ್ನೆ ಇತ್ತು. ಸೊ ಆಪ್ಷನ್ಗಳಲ್ಲಿ ಹಣಕಾಸು ಸಚಿವಾಲಯ, ಆಹಾರ ಸಂರಕ್ಷಣಾ ಕೈಗಾರಿಕೆಗಳ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಥವಾ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂತ ಇದೆ. ಸೊ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಿಂದ. ಈ ಒಂದು ಸಚಿವಾಲಯದ ಅಡಿಯಲ್ಲಿ ಈ GI ಟ್ಯಾಗ್ ಅನ್ನು, ಜಾಗ್ರಫಿಕಲ್ ಇಂಡಿಕೇಶನ್ ಅನ್ನುವ ಒಂದು ಟ್ಯಾಗ್ ಅನ್ನು ನೀಡಲಾಗುತ್ತದೆ. ಈ ಒಂದು ಭೌಗೋಳಿಕಕ್ಕೆ ಸಂಬಂಧಿಸಿದಂತಹ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತಹ ಒಂದು ನಿರ್ದಿಷ್ಟವಾದಂತಹ ಉತ್ಪನ್ನಕ್ಕೆ ಈ ಒಂದು GI ಟ್ಯಾಗ್ ಅನ್ನು ಈ ಸಚಿವಾಲಯದಿಂದ ನೀಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಈ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಶ್ರೀಧರ್ ಮೂರ್ತಿ, ಶಿವಕುಮಾರ್, ರಮ್ಯಾ ಕುರುಬಾ, ಶ್ವೇತಾ ಶಬರೀಶ್ ಮತ್ತು ರಮ್ಯಾ ಕುರುಬಾ ಇವರಿಗೆ ಸರಿಯಾಗಿ ಆನ್ಸರ್ ಮಾಡಿದ್ದಕ್ಕೆ ಕಾಂಗ್ರ್ಯಾಚುಲೇಷನ್ಸ್. ಇದು ಗೀಗಾಬೈಟ್ ಅಲ್ಲ, ಗೀಗಾವ್ಯಾಟ್ ಅಂತ. 500 ಗೀಗಾವ್ಯಾಟ್ GW ಅಂತ ಬರುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ವಿಜಿಜಮ್ ಅನ್ನುವ ಒಂದು ಬಂದರು ಅಥವಾ ಪೋರ್ಟ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್ ಅಥವಾ ಪಶ್ಚಿಮ ಬಂಗಾಳ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ವಿಜಿಂಜಮ್ ಅನ್ನುವ ಬಂದರು ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಪೋರ್ಟ್ ಆಗಿದೆ. ಸೊ ಇದರ ಕುರಿತಾದಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದಾದರೆ, ಕೇರಳದಲ್ಲಿರುವಂತಹ ತಿರುವನಂತಪುರಂನಿಂದ ಸ್ವಲ್ಪ ದೂರದಲ್ಲಿರುವಂತಹ ವಿಜಿಂಜಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟನ್ನು ಡೆವಲಪ್ ಮಾಡಬೇಕು ಅಂತ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ. ಸುಮಾರು 7,525 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಡೀಪ್ ವಾಟರ್ ಪೋರ್ಟ್ ಅಂತಂದರೆ ಈ ಹೆವಿ ಕಂಟೈನರ್ಗಳು ಅಥವಾ ಈ ಹೆವಿ ವೇಟ್ ಹೊಂದಿದಂತಹ ಕಂಟೈನರ್ಗಳನ್ನು ಹೊತ್ತೊಯ್ಯುವಂತಹ ಈ ಹಡಗುಗಳು ಏನಿರುತ್ತೆ, ಇವುಗಳು ಒಂದು ಲೋಡನ್ನು ಕ್ಯಾರಿ ಮಾಡಲು ಸಾಕಷ್ಟು ಆಳವಾದಂತಹ ನೀರು ಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಪೋರ್ಟ್ಗಳನ್ನು ಡೀಪ್ ವಾಟರ್ ಪೋರ್ಟ್ ಅಂತ ಕರೆಯಲಾಗುತ್ತೆ. ಸೊ ಆ ಒಂದು ಡೀಪ್ ವಾಟರ್ ಪೋರ್ಟನ್ನು ನಿರ್ಮಾಣ ಮಾಡುವಂತಹ ಪ್ರಾಜೆಕ್ಟನ್ನು ಅದಾನಿ ಗ್ರೂಪ್ ಆಫ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೆ. ಈ ಒಂದು ಪ್ರಾಜೆಕ್ಟನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಪ್ರತಿಭಟನೆ ಸಾಕಷ್ಟು ತೀವ್ರಗೊಂಡಿದೆ ಅಂತ ನ್ಯೂಸ್ನಲ್ಲಿತ್ತು. ಸೊ ನಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಡೀಪ್ ವಾಟರ್ ಮಲ್ಟಿಪರ್ಪಸ್ ಸೀ ಪೋರ್ಟ್. ಡೀಪ್ ವಾಟರ್ ಅಂತಂದರೆ ಏನು ಅಂತಂದರೆ ಸುಮಾರು 10 ಮೀಟರ್ಗಿಂತ ಹೆಚ್ಚಿನ ಆಳವನ್ನು ಹೊಂದಿದಂತಹ ಪೋರ್ಟ್ಗಳನ್ನು ಡೀಪ್ ಪೋರ್ಟ್ ಅಂತ ಕರೆಯಲಾಗುತ್ತೆ. ಸೊ ಇದರಿಂದ ನಮ್ಮ ಭಾರತದ ಹಡಗುಗಳ ಮೂಲಕ ಒಂದು ವಾಣಿಜ್ಯ ವಹಿವಾಟು ಏನಿರುತ್ತೆ, ಸೊ ಇದನ್ನು ಇಂಪ್ರೂವ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಅದಾನಿ ಗ್ರೂಪ್ನಿಂದ ಈ ಡೀಪ್ ವಾಟರ್ ಇಂಟರ್ನ್ಯಾಷನಲ್ ಸೀ ಪೋರ್ಟನ್ನು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಕೈಗೊಳ್ಳಲಾಗಿದೆ. ಸೊ ಅದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇವೆ ಅಂತ ನ್ಯೂಸ್ನಲ್ಲಿದೆ. ಈ ಒಂದು ಮ್ಯಾಪ್ನಲ್ಲಿ ಕೂಡ ನೋಡ್ಬೋದು, ಕೇರಳ ರಾಜ್ಯದ ದಕ್ಷಿಣ ತುದಿಯಲ್ಲಿ ವಿಜಿಂಜಮ್ ಅನ್ನುವ ಪೋರ್ಟನ್ನು ನಾವು ಕಾಣಬಹುದಾಗಿದೆ. ಸೊ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹೇಳಲಾದಂತಹ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಕೆರೋಸಿನ್ ಸಬ್ಸಿಡಿ ಮತ್ತು ಬಂದರ ನಿರ್ಮಾಣವನ್ನು ಎಕ್ಸೆಪ್ಟ್ ಮಾಡಿ, ಅಂದರೆ ಅವುಗಳನ್ನು ಹೊರತುಪಡಿಸಿ ಈ ಮೀನುಗಾರರ ಎಲ್ಲ ರೀತಿಯಾದಂತಹ ಬೇಡಿಕೆಗಳನ್ನು ಕೂಡ ಒಪ್ಪಿಕೊಂಡಿದೆ ಅಂತ ಕೇಂದ್ರ ಸರ್ಕಾರದಿಂದ ಹೇಳಲಾಗಿದೆ. ಆದರೆ ಮುಖ್ಯವಾದಂತಹ ವಿಷಯ ಏನು ಅಂತಂದರೆ, ಈ ಒಂದು ಡೀಪ್ ವಾಟರ್ ಪೋರ್ಟ್ನಿಂದ ಡೆವಲಪ್ ಮಾಡುವುದರಿಂದ ಈ
ಸಮುದ್ರದ ಮೀನುಗಳನ್ನು ಹಿಡಿದು ಕೆಲಸ ಮಾಡುವ ಅಥವಾ ಒಂದು ಜೀವನವನ್ನು ನಡೆಸುವಂತಹ ಮೀನುಗಾರರಿಗೆ ಸಾಕಷ್ಟು ಪರಿಣಾಮವನ್ನು ಬೀರುವುದರಿಂದ ಈ ಒಂದು ಸೀ ಪೋರ್ಟನ್ನು, ಈ ಒಂದು ಡೀಪ್ ವಾಟರ್ ಪೋರ್ಟನ್ನು ನಿಲ್ಲಿಸಬೇಕು, ಡೆವಲಪ್ಮೆಂಟನ್ನು ನಿಲ್ಲಿಸಬೇಕು ಅಂತ ಜನರು ಅಥವಾ ಮೀನುಗಾರರು ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವಿಜಿಂಜಮ್ ಅನ್ನುವ ಪೋರ್ಟ್ ಭಾರತದ ದಕ್ಷಿಣದ ತುದಿಯಲ್ಲಿರುವಂತಹ ಕೇರಳ ರಾಜ್ಯದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಇಮೇಜ್ನಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಈ ಕಂಟೈನರ್ಗಳನ್ನು ಹೊತ್ತೊಯ್ಯುವಂತಹ ಅತ್ಯಂತ ದೊಡ್ಡದಾದಂತಹ ಹೆವಿ ವೇಟ್ ಹೊಂದಿದಂತಹ ಹಡಗುಗಳು ಯಾವ ರೀತಿ ವಾಣಿಜ್ಯ ವಹಿವಾಟನ್ನು ಮಾಡುತ್ತೆ ಸಮುದ್ರದ ಮುಖಾಂತರ ಅಂತ. ಸೊ ಈ ರೀತಿಯಾದಂತಹ ಹೆವಿ ವೇಟನ್ನು ಹೊತ್ತೊಯ್ಯುವಂತಹ ಹಡಗುಗಳು ಸಾಕಷ್ಟು ಆಳದವರೆಗೆ ನೀರಿನಲ್ಲಿ ಇಳಿಯುವುದರಿಂದ ಒಂದು ಆಳ ಜಾಸ್ತಿ ಇರುವ ಒಂದು ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಡೀಪ್ ವಾಟರ್ ಪೋರ್ಟ್ಗಳನ್ನು ನಿರ್ಮಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸರಾಸರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೇವೆ, ಅದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಭೂಮಿಯ ಸುತ್ತ ಆರ್ಬಿಟ್ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 40 ಕಿಲೋಮೀಟರ್ 40 ಕಿಲೋಮೀಟರ್ಗಳ ಎತ್ತರದಲ್ಲಿ, ಅಥವಾ ಸರಾಸರಿ 400 ಕಿಲೋಮೀಟರ್ಗಳ ಎತ್ತರದಲ್ಲಿ, ಅಥವಾ 1000 ಕಿಲೋಮೀಟರ್ಗಳ ಎತ್ತರದಲ್ಲಿ, ಅಥವಾ ನಾಲ್ಕನೇ ಆಪ್ಷನ್ 4000 ಕಿಲೋಮೀಟರ್ಗಳ ಎತ್ತರದಲ್ಲಿ ಅಂತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಸೊ ಇದು ಸುಮಾರು 400 ಕಿಲೋಮೀಟರ್ ಸರಾಸರಿ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತದೆ ಅಥವಾ ಆರ್ಬಿಟ್ ಮಾಡುತ್ತದೆ ಅಂತ ಸರಿಯಾದ ಆಪ್ಷನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂಥ ಪಾಯಿಂಟ್ಸ್ಗಳು ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು. ಸೊ ಈ ಬಾಹ್ಯಾಕಾಶ ಈ ನಿಲ್ದಾಣದ ಬಗ್ಗೆ ತಿಳಿದುಕೊಳ್ಳೋಣ. ರೀಸೆಂಟಾಗಿ ಭಾರತ ಮತ್ತು ಚೀನಾದ ನಡುವಿನ ಒಂದು ಸಂಬಂಧಗಳು ಸಾಕಷ್ಟು ಉದ್ವಿಗ್ನತೆಯನ್ನು ಹೊಂದ್ತಾ ಇವೆ. ಸೊ ಇದರಿಂದ ಈ ಎರಡೂ ದೇಶಗಳ ಅಭಿವೃದ್ಧಿ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಚೀನಾದಿಂದ ಡೆವಲಪ್ ಮಾಡಲಾಗ್ತಾ ಇರುವಂತಹ ಟಿಯಾಂಗಾಂಗ್ ಅನ್ನುವ ಒಂದು ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಅದರಲ್ಲಿ ನಮ್ಮ ಭಾರತದಿಂದ ನಿರ್ಮಾಣವಾದಂತಹ ಸ್ಪೆಕ್ಟ್ರೋಸ್ಕೋಪನ್ನು ಅಳವಡಿಸಬೇಕು ಅಂತ ಭಾರತೀಯ ವಿಜ್ಞಾನಿಗಳು ನಿರ್ಧಾರ ಮಾಡಿದರು. ಈ ಸ್ಪೆಕ್ಟ್ರೋಸ್ಕೋಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಬೆಳಕಿನ ತರಂಗಗಳನ್ನು ಅಳತೆ ಮಾಡುವ ಅಥವಾ ಮೇಜರ್ ಮಾಡುವಂತಹ ಡಿವೈಸ್ಗೆ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಪೆಕ್ಟ್ರೋಸ್ಕೋಪ್ ಈಸ್ ಯೂಸ್ಡ್ ಟು ಮೇಜರ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಅನ್ನು ಸ್ಥಾಪಿಸುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಗೆ ಸಾಕಷ್ಟು ಅಡ್ಡಿಯಾಗ್ತಾ ಇದೆ ಅಂತ ಖಗೋಳ ಮತ್ತು ಭೌತಶಾಸ್ತ್ರಜ್ಞರು ಚಿಂತೆಗೀಡಾಗಿದ್ದಾರೆ. ಸೊ ಇದಕ್ಕೆ ನಮ್ಮ ಭಾರತದ ಒಂದು ಆರ್ಥಿಕ ಸ್ಥಿತಿಯ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಲಾದಂತಹ ಇನಿಷಿಯೇಟಿವ್ ಆದಂತಹ ಈ ಒಂದು ಚಿಯಾಂಗಾಂಗ್ ಅನ್ನುವ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದರಲ್ಲಿ 42 ಅಪ್ಲಿಕೆಂಟ್ಸ್ಗಳ ಒಂದು ಗುಂಪಿನಲ್ಲಿ 9 ಗ್ರೂಪ್ನ ಸೆಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ ನಮ್ಮ ಭಾರತದ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅನ್ನುವ ವಿಜ್ಞಾನಿಗಳು ಕೂಡ ಸೇರಿದ್ರು. ಸೊ ಇವರ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಈ ಭಾರತದಿಂದ ನಿರ್ಮಾಣ ಮಾಡಲಾದಂತಹ ಸ್ಪೆಕ್ಟ್ರೋಸ್ಕೋಪನ್ನು ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಅಳವಡಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ಭಾರತ ಮತ್ತು ಚೀನಾದ ನಡುವಿನ ಈ ಒಂದು ಉದ್ವಿಗ್ನಗೊಂಡಂತಹ ಸಂಬಂಧಗಳ ಕಾರಣಕ್ಕಾಗಿ ಇದಕ್ಕೆ ಅಡೆತಡೆ ಬರುವಂತಹ ಸಾಧ್ಯತೆ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಚಿಯಾಂಗಾಂಗ್ ಅಥವಾ ಟಿಯಾಂಗಾಂಗ್ ಅನ್ನುವ ಒಂದು ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಚೀನಾದಿಂದ ನಿರ್ಮಿತವಾದಂತಹ ಮಾನವ ಸಹಿತವಾದಂತಹ ಬಾಹ್ಯಾಕಾಶ ಏಜೆನ್ಸಿಯ ಒಂದು ಡೆವಲಪ್ಮೆಂಟ್ ಆಗಿದೆ, ನೌಕಾಯಾನ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಟಿಯಾಂಗಾಂಗ್ ಅನ್ನುವ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಯಾವ ದೇಶದಿಂದ ಲಾಂಚ್ ಮಾಡಲಾಗ್ತಾ ಇದೆ ಅಂತ ಎಕ್ಸಾಮ್ನಲ್ಲಿ ಬಂದರೆ ಆಪ್ಷನ್ಗಳಲ್ಲಿ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಜಪಾನ್, ಚೀನಾ ಈ ರೀತಿ ಆಪ್ಷನ್ಗಳಲ್ಲಿ ಬಂದರೆ ಸರಿಯಾದ ಉತ್ತರ ಚೀನಾ ಆಗಿರುತ್ತೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಇದು ಕೂಡ ಒಂದು ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆ ಆಗಿರುತ್ತೆ. ಸೊ ಇದರಲ್ಲಿ ವಿಶೇಷವಾದಂತಹ ಒಂದು ಡಿಫರೆನ್ಸ್ ಏನು ಅಂತಂದರೆ, ಇಲ್ಲಿ ವಾಸಿಸುವಂತಹ ಈ ಭೂಮಿಯಿಂದ
ಈ ಬಾಹ್ಯಾಕಾಶ ಯಾತ್ರಿಗಳು ಹೋಗಿ ವಾಸಿಸುವ ಒಂದು ಲ್ಯಾಬೊರೇಟರಿಯಾಗಿ ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಗುರುತಿಸಲಾಗುತ್ತೆ. ಖಗೋಳ, ಪರಿಸರ ಮತ್ತು ಭೂವೈಜ್ಞಾನಕ್ಕೆ ಸಂಬಂಧಿಸಿದಂತಹ ಸಂಶೋಧನೆಗಳಿಗಾಗಿ ಬಾಹ್ಯಾಕಾಶದಲ್ಲಿ ದೀರ್ಘಾವಧಿಯವರೆಗೆ ಒಂದು ರಿಸರ್ಚನ್ನು ಕ್ಯಾರಿಔಟ್ ಮಾಡಲು ಅಥವಾ ಸಕ್ರಿಯಗೊಳಿಸಲು ಈ ಭೂಮಿಯ ಸುತ್ತುವಂತಹ ಈ ದೀರ್ಘಾವಧಿಯವರೆಗೆ ಈ ಮಾನವನು ವಾಸಿಸಲು ಯೋಗ್ಯವಾದಂತಹ ಒಂದು ನಿಲ್ದಾಣವನ್ನು, ಸ್ಪೇಸ್ ಸ್ಟೇಷನನ್ನು ಡೆವಲಪ್ ಮಾಡಲಾಗುತ್ತೆ. ಅದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರೆಯಲಾಗುತ್ತೆ. ಸೊ ಇದು ಭೂಮಿಯಿಂದ ಸರಾಸರಿ 400 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಹಾರುವಂತಹ ಸ್ಪೇಸ್ ಸ್ಟೇಷನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಇದನ್ನು ಬೇರೆ ದೇಶಗಳು ಕೂಡ ಬಳಸಬಹುದಾದಂತಹ ಒಂದು ನಿಲ್ದಾಣವಾಗಿದೆ. ಇದನ್ನು ಒಂದು ಸ್ಪೇಸ್ನಲ್ಲಿರುವಂತಹ, ಬಾಹ್ಯಾಕಾಶದಲ್ಲಿರುವಂತಹ ಒಂದು ಲ್ಯಾಬೊರೇಟರಿ ಅಥವಾ ಒಂದು ಪ್ರಯೋಗಾಲಯ ಅಂತ ನಾವು ಕರೆಯಬಹುದು. ಸೊ ಇದು ಮುಖ್ಯವಾಗಿ ಖಗೋಳ, ಪರಿಸರ ಮತ್ತು ಭೂವೈಜ್ಞಾನಕ್ಕೆ ಸಂಬಂಧಿಸಿದಂತಹ ಸಂಶೋಧನೆಗಳನ್ನು ಈ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಕ್ಯಾರಿಔಟ್ ಮಾಡಲಾಗುತ್ತೆ. ಸೊ ಇದು ಭೂಮಿಯಿಂದ 400 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಹಾರಿ ಭೂಮಿಯನ್ನು ಆರ್ಬಿಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇದು ಭೂಮಿಯ ಸುತ್ತ ಸುಮಾರು 28,000 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ 1.5 ಗಂಟೆಯಲ್ಲಿ ಪೂರ್ತಿಯಾದಂತಹ ಭೂಮಿಯನ್ನು ಸುತ್ತುವರಿಯುವಂತಹ ಸಾಮರ್ಥ್ಯವನ್ನು ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೊಂದಿರುತ್ತೆ. ಇದರ ವೇಗ ಎಷ್ಟು ಅಂತಂದರೆ 28,000 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಪೂರ್ತಿಯಾದಂತಹ ಭೂಮಿಯನ್ನು ಕೇವಲ 90 ನಿಮಿಷಗಳಲ್ಲಿ ಸುತ್ತು ಹಾಕುವಂತಹ ಸಾಮರ್ಥ್ಯವನ್ನು ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹೊಂದಿರುತ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಾಬಹಾರ್ ಅನ್ನುವ ಒಂದು ಪೋರ್ಟ್ ಅಥವಾ ಬಂದರು ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇರಾಕ್, ಇರಾನ್, USA ಅಥವಾ ರಷ್ಯಾ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಇರಾನ್. ಇರಾನ್ ದೇಶದಲ್ಲಿ ಭಾರತದಿಂದ ಮೊದಲ ಬಾರಿಗೆ ಭಾರತದಿಂದ ಹೊರಗೆ ಒಂದು ಬಂದರನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಅದು ಎಲ್ಲಿ ಅಂತಂದರೆ ಇರಾನ್ನ ಚಹಾಬಹಾರ್ ಪೋರ್ಟ್ ಆಗಿದೆ, ಚಹಾಬಹಾರ್ ಬಂದರಾಗಿದೆ. ಸೊ ಇದರ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಇರಾನ್ ಚಹಾಬಹಾರ್ ಪೋರ್ಟನ್ನು ಇನ್ನೂ ಇಂಪ್ರೂವ್ ಮಾಡುವಂತಹ, ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ಅಫ್ಘಾನಿಸ್ತಾನದೊಂದಿಗೆ ಮತ್ತು ಮಧ್ಯ ಏಷ್ಯಾದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಪ್ರಮುಖವಾದಂತಹ ಪ್ರಾಜೆಕ್ಟ್ ಆದಂತಹ ಈ ಒಂದು ಇರಾನ್ನ ಚಹಾಬಹಾರ್ ಪೋರ್ಟ್ ಡೆವಲಪ್ಮೆಂಟನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಒಂದು ಆಸಕ್ತಿಯನ್ನು ತೋರಿಸಿದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಕೇಂದ್ರ ಸರ್ಕಾರದ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಕೇಂದ್ರ ಸಚಿವರಾದಂತಹ ಸರ್ಬಾನಂದ್ ಸೋನೋವಾಲ್ ಅವರು ಈ ಒಂದು ಇರಾನ್ನಲ್ಲಿರುವಂತಹ ಚಹಾಬಹಾರ್ ಪೋರ್ಟ್ಗೆ ಭೇಟಿ ನೀಡಿದರು. ಸೊ ಇದೇ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದು ಟರ್ಮಿನಲನ್ನು ಡೆವಲಪ್ ಮಾಡುವ ನಿಟ್ಟಿನಲ್ಲಿ ದಕ್ಷತೆಯನ್ನು ಸುಧಾರಿಸಲು 6 ಮೊಬೈಲ್ ಕ್ರೇನ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಸೊ ಈ ಕ್ರೇನ್ಗಳ ಅವಶ್ಯಕತೆ ಈ ಒಂದು ಕಂಟೈನರ್ಗಳನ್ನು ಕ್ಯಾರಿ ಔಟ್ ಮಾಡಲು, ಮೂವ್ಮೆಂಟ್ ಮಾಡಲು ಸಾಕಷ್ಟು ಬಳಸಲಾಗುತ್ತೆ ಕ್ರೇನ್ಗಳನ್ನು. ಸೊ ಹೀಗಾಗಿ ಈ ಒಂದು ಚಹಾಬಹಾರ್ನ ಪೋರ್ಟ್ನಲ್ಲಿ ಬಳಸಲಾಗುವಂತಹ ಒಂದು ಕಂಟೈನರ್ಗಳ ಮೂವ್ಮೆಂಟ್ ಸಲುವಾಗಿ ಮೊಬೈಲ್ ಕ್ರೇನ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಸೊ ಇದರ ಮ್ಯಾಪನ್ನು ನೋಡೋದಾದರೆ ಇದು ಭಾರತದ ಬಾರ್ಡರ್ ಆಗಿದೆ. ಗುಜರಾತ್ನಲ್ಲಿರುವಂತಹ ಕಾಂಡ್ಲಾ ಪೋರ್ಟನ್ನು ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಇರಾನ್ನಲ್ಲಿರುವಂತಹ ಈ ಚಹಾಬಹಾರ್ ಪೋರ್ಟ್ ಏನಿದೆ ಇಲ್ಲಿದೆ. ಸೊ ದಿಸ್ ಈಸ್ ಚಹಾಬಹಾರ್ ಪೋರ್ಟ್ ವಿಚ್ ಈಸ್ ಲೊಕೇಟೆಡ್ ಇನ್ ಇರಾನ್. ಸೊ ಇರಾನ್ನ ಕರಾವಳಿಯಲ್ಲಿ ಈ ಒಂದು ಚಹಾಬಹಾರ್ ಪೋರ್ಟನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಈ ಒಂದು ಭಾರತದಿಂದ ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನಕ್ಕೆ ಮುಖ್ಯವಾಗಿ ಒಂದು ಕನೆಕ್ಟಿವಿಟಿಯನ್ನು ಪ್ರೊವೈಡ್ ಮಾಡುವ ಉದ್ದೇಶದಿಂದ ಭಾರತದಿಂದ ಈ ಒಂದು ಚಹಾಬಹಾರ್ ಪೋರ್ಟನ್ನು ಇರಾನ್ನಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಈ ಪಾಕಿಸ್ತಾನದ ಮೂಲಕ ಹೋಗುವಂತಹ ದಾರಿಯನ್ನು, ಅದರ ಒಂದು ಪರ್ಯಾಯವಾಗಿ ಈ ಇರಾನ್ನಲ್ಲಿರುವಂತಹ ಚಹಾಬಹಾರ್ ಪೋರ್ಟನ್ನು ಡೆವಲಪ್ ಮಾಡಲಾಗಿದೆ. ಈ ಒಂದು ಗೋದಾರ್ ಪೋರ್ಟ್ ಕೂಡ ನೋಡ್ಬೋದು ನೀವು, ಪಾಕಿಸ್ತಾನದಲ್ಲಿದೆ. ಈ ಒಂದು ಪೋರ್ಟನ್ನು ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನದ ಮುಖಾಂತರ ಅಫ್ಘಾನಿಸ್ತಾನಕ್ಕೆ ಭಾರತದಿಂದ ಒಂದು ಕನೆಕ್ಟಿವಿಟಿನ ಪ್ರೊವೈಡ್ ಮಾಡಲಾಗ್ತಾ ಇತ್ತು. ಸೊ ಇದನ್ನು ಕ್ಯಾನ್ಸಲ್ ಮಾಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿರುವಂತಹ ಒಂದು ಸಂಬಂಧಗಳು ಸಾಕಷ್ಟು ಹದಗೆಡುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅಲ್ಟರ್ನೇಟ್ ಪರ್ಯಾಯವಾದಂತಹ ಒಂದು ಸಿ ಪೋರ್ಟ್ ಅಥವಾ ಒಂದು ರೂಟನ್ನು ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾಕ್ಕೆ ಕಲ್ಪಿಸುವ ನಿಟ್ಟಿನಲ್ಲಿ ಈ ಚಹಾಬಹಾರ್ ಪೋರ್ಟನ್ನು ಭಾರತದಿಂದ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಈ ಚಹಾಬಹಾರ್ ಪೋರ್ಟನ್ನು ಡೆವಲಪ್ ಮಾಡುವ ಮುಖ್ಯ ಉದ್ದೇಶಗಳನ್ನು ನೋಡೋದಾದರೆ, ಭಾರತದ ಮೊದಲ ಕಡಲಾಚೆಯ
ಬಂದರಾಗಿ ಈ ಒಂದು ಚಹಾಬಾರ್ ಪೋರ್ಟನ್ನು ಇರಾನ್ನಲ್ಲಿ ನಿರ್ಮಿಸಲಾಗ್ತಾ ಇದೆ. ಪಾಕಿಸ್ತಾನದ ಮೂಲಕ ವ್ಯಾಪಾರವನ್ನು ತಪ್ಪಿಸಲು ಈ ಒಂದು ಪೋರ್ಟನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಪಾಕಿಸ್ತಾನದ ರೂಟ್ಗೆ ಪರ್ಯಾಯವಾಗಿ ಇರಾನ್ನಲ್ಲಿರುವಂತಹ ಚಹಾಬಾರ್ ಪೋರ್ಟನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಮತ್ತು ಅಫ್ಘಾನಿಸ್ತಾನಕ್ಕೆ ಪರ್ಯಾಯವಾದ ಭೂಮಾರ್ಗವನ್ನು ಕೂಡ ಈ ಒಂದು ಚಹಾಬಾರ್ ಪೋರ್ಟ್ನ ಮುಖಾಂತರ ನಾವು ಕಂಡುಕೊಳ್ಳಬಹುದಾಗಿದೆ. ಇನ್ನೊಂದು ಪಾಯಿಂಟ್ ಕೂಡ ನೋಡ್ಬೋದು, ಭಾರತದ ವಿರುದ್ಧವಾಗಿ ಒಂದು ಡೆವಲಪ್ ಮಾಡಲಾಗ್ತಾ ಇರುವಂತಹ ಚೀನಾ ಮತ್ತು ಪಾಕಿಸ್ತಾನದ ಸಿಪೆಕ್ ಅನ್ನುವ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ನ ಪರ್ಯಾಯ ಮಾರ್ಗವನ್ನಾಗಿ ಈ ಒಂದು 4ನೇ ಕಾರ್ಯತಂತ್ರವನ್ನಾಗಿ ಕೂಡ ಈ ಚಹಾಬಾರ್ ಪೋರ್ಟನ್ನು ಭಾರತದಿಂದ ಬಳಸಲಾಗಬಹುದು. ಸೊ ಹೀಗಾಗಿ ಈ 4 ಮುಖ್ಯವಾದಂತಹ ಉದ್ದೇಶಗಳನ್ನು ಹೊಂದಿ ಈ ಚಹಾಬಾರ್ ಪೋರ್ಟನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಈ 4 ಪಾಯಿಂಟ್ಸ್ ನಿಮಗೆ KPSC ಮೇನ್ಸ್ ಎಕ್ಸಾಮ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಎಕ್ಸಾಮ್ ಬಂದಾಗ ಇವನ್ನು ಪುಟ್ ಮಾಡ್ಬೋದು. ಅದೇ ರೀತಿ ನಮ್ಮ ಭಾರತ ಮತ್ತು ಚೀನಾ ಮತ್ತು ಇತರ ದೇಶಗಳೊಂದಿಗೆ ಒಂದು ಸಂಪರ್ಕ ಅಥವಾ ವಾಣಿಜ್ಯಕ್ಕೆ ಸಂಬಂಧಿಸಿದಂತಹ ಟಾಪಿಕ್ಗಳು ಬಂದಾಗ ಈ 4 ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗರ್ಬಾ ಅನ್ನುವ ಜನಪದ ನೃತ್ಯ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಪ್ರಶ್ನೆ ಇದೆ. ಗರ್ಬಾ ಅನ್ನುವ ಫೋಕ್ ಡಾನ್ಸ್ ಆಪ್ಷನ್ಗಳಲ್ಲಿ ಗೋವಾ, ಗುಜರಾತ್, ರಾಜಸ್ಥಾನ್, ಪಶ್ಚಿಮ ಬಂಗಾಳ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಗುಜರಾತ್. ಈ ಗರ್ಬಾ ಅನ್ನುವ ಜನಪದ ನೃತ್ಯ ಪ್ರಕಾರ ಏನಿದೆ ಗುಜರಾತ್ ರಾಜ್ಯಕ್ಕೆ ಸೇರಿದಂತಹ ಒಂದು ನೃತ್ಯ ಪ್ರಕಾರ, ಡಾನ್ಸ್ ಫಾರ್ಮ್ ಆಗಿದೆ. ಇದರ ಕುರಿತಾದಂತಹ ಇನ್ಫಾರ್ಮೇಶನ್ ಅಂತಂದರೆ ಈ ಯುನೆಸ್ಕೋದಿಂದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ಗಳು ಅಂತ ಗುರುತಿಸಲಾಗುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ಸದ್ಯಕ್ಕೆ ಭಾರತದಿಂದ 14 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗಳು ಸೇರಿದ್ದು, ಈಗ ಗುಜರಾತ್ಗೆ ಸಂಬಂಧಿಸಿದಂತಹ ಈ ಗರ್ಬಾ ಅನ್ನುವ ಒಂದು ನೃತ್ಯ ಪ್ರಕಾರವನ್ನು ಕೂಡ ನಾಮಿನೇಟ್ ಮಾಡುವ ಮುಖಾಂತರ ಈ ಒಂದು ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಒಂದು ರಿಕ್ವೆಸ್ಟನ್ನು ಅಥವಾ ಒಂದು ಅಪ್ಲಿಕೇಶನನ್ನು ಹಾಕಿದೆ. ಸೊ ಲಾಸ್ಟ್ ಇಯರ್ ಅಂತಂದರೆ ಕಳೆದ ವರ್ಷ ದುರ್ಗಾ ಪೂಜೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಆಚರಿಸಲಾಗುವಂತಹ ದುರ್ಗಾ ಪೂಜೆಯನ್ನು ಈ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಸೊ ಈಗ 2022ರಲ್ಲಿ ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಗರ್ಬಾ ಅನ್ನುವ ಒಂದು ಡಾನ್ಸ್ ಫಾರ್ಮನ್ನು ಆ್ಯಡ್ ಮಾಡಬೇಕು ಅಂತ ಈ ಯುನೆಸ್ಕೋ ಸಭೆಯಲ್ಲಿ ಡಿಸ್ಕಸ್ ಮಾಡಲಾಗುವುದು. ಸೊ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಮುಖ್ಯವಾಗಿ ಸಂಗೀತ, ನೃತ್ಯ, ರಂಗಭೂಮಿ, ಉತ್ಸವಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಕತೆ ಹೇಳುವಿಕೆ ಆಗಿರ್ಬೋದು, ಈ ರೀತಿಯಾದಂತಹ ಕಲೆ ಅಥವಾ ಒಂದು ವಿಶೇಷವಾದಂತಹ ನೃತ್ಯ ಪ್ರಕಾರಗಳನ್ನು ಈ ಒಂದು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ. ಸದ್ಯಕ್ಕೆ ಭಾರತದಲ್ಲಿ 14 ವಿಶೇಷವಾದಂತಹ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಈ ಒಂದು ಯುನೆಸ್ಕೋದ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಸೊ 2003ರಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗಳ ಒಂದು ರಕ್ಷಣೆಗಾಗಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. 2008ರಲ್ಲಿ ಮೊದಲ ಬಾರಿಗೆ ಯುನೆಸ್ಕೋದಿಂದ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಸೊ ಅದರಲ್ಲಿ ನಮ್ಮ ಭಾರತದಿಂದ ಸಾಕಷ್ಟು ರೀತಿಯಾದಂತಹ ವಿಶೇಷವಾದ ಕಲೆಗಳು, ಆಚರಣೆಗಳು ಆ್ಯಡ್ ಆಗಿದ್ವು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜಗತ್ತಿನಾದ್ಯಂತ ಇರುವಂತಹ ಸಾಂಸ್ಕೃತಿಕ ಪರಂಪರೆಯ ವೈವಿಧ್ಯತೆಯನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಈ ಅಮೂರ್ತ ಪರಂಪರೆಯ ಅಂಶಗಳನ್ನು ಆ್ಯಡ್ ಮಾಡಲಾಗಿರುತ್ತದೆ. ಸೊ ಭಾರತದಿಂದ ಗುರುತಿಸಲಾದಂತಹ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗಳನ್ನು ನೋಡೋದಾದರೆ ಈ ಒಂದು ಲಿಸ್ಟ್ನಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಮುಖ್ಯವಾಗಿ ಮೊದಲನೇದು 2008ರಲ್ಲಿ 3 ವಿಶೇಷವಾದಂತಹ ಕಲೆಗಳನ್ನು ಆ್ಯಡ್ ಮಾಡಲಾಗಿತ್ತು. ಅದರಲ್ಲಿ ಈ ವೇದಗಳ ಪಠಣ ಇದನ್ನು ಆ್ಯಡ್ ಮಾಡಲಾಗಿತ್ತು. ಇಂಟ್ಯಾಂಜಿಬಲ್ ಅಂತಂದರೆ ಅಮೂರ್ತ ಅಂತ ಲಿಟ್ರಲ್ ಮೀನಿಂಗ್ ಬರ್ತಿದ್ರು ಕೂಡ ಇಂಟ್ಯಾಂಜಿಬಲ್ ಅಂತಂದರೆ ಇವುಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮುಖಾಂತರ ಅನುಭವಿಸಬಹುದಾದಂತಹ ಕಲೆಗಳಾಗಿವೆ. ಇವುಗಳನ್ನು ನಾವು ಟಚ್ ಮಾಡಲು ಆಗುವುದಿಲ್ಲ. ಟ್ಯಾಂಜಿಬಲ್ ಅಂತಂದರೆ ಟಚ್ ಮಾಡಲು ಸಾಧ್ಯವಾಗುವಂತಹ ವಸ್ತುಗಳು. ಇಂಟ್ಯಾಂಜಿಬಲ್ ಅಂತಂದರೆ ಒಂದು ಅನುಭವದ ಮುಖಾಂತರ, ಎಕ್ಸ್ಪೀರಿಯನ್ಸ್ನ ಮುಖಾಂತರ ಅನುಭವಿಸಬಹುದಾದಂತಹ ಒಂದು ಅನುಭೂತಿಗಳಾಗಿವೆ. ಸೊ ವೇದಿಕ್ ಚಾಂಟಿಂಗ್ ಅಥವಾ ವೇದಿಗಳ ಪಠಣೆಯಾಗಿರ್ಬೋದು, ಮತ್ತು ರಾಮಾಯಣವನ್ನು ಆಧರಿಸಿ ಪರ್ಫಾರ್ಮ್ ಮಾಡುವಂತಹ ಕಲೆಯಾದಂತಹ ರಾಮ್ಲೀಲಾ ಆಗಿರ್ಬೋದು, ಮತ್ತು ಕೇರಳದಲ್ಲಿರುವಂತಹ ಒಂದು ರಂಗಭೂಮಿ ಕಲೆಯಾದಂತಹ ಕುಡಿಯಾಟ್ಟಂ ಆಗಿರ್ಬೋದು, ರಮ್ಮನ್ ಅನ್ನುವ ಹಿಮಾಲಯ ಪ್ರದೇಶದಲ್ಲಿ ಆಚರಿಸುವಂತಹ ಫೆಸ್ಟಿವಲ್ ಆಗಿರ್ಬೋದು,
ಕೇರಳದ ಡಾನ್ಸ್ ಡ್ರಾಮಾ ಆದಂತಹ ಮುಡಿಯಟ್ಟು, ಮತ್ತು ರಾಜಸ್ಥಾನದ ಕಲ್ಬೇಲಿಯಾ ಅನ್ನುವ ಒಂದು ಜನಪದ ನೃತ್ಯ ಪ್ರಕಾರ, ಈ ಚೌ ಡಾನ್ಸ್ ಅನ್ನುವ ಒಂದು ಥಿಯೇಟರ್ ಡಾನ್ಸ್ ಫಾರ್ಮನ್ನು ಜಾರ್ಖಂಡ್ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಇದು ಕೂಡ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಲದಾಖ್ನಲ್ಲಿ ಆಚರಿಸುವಂತಹ ಬುದ್ಧಿಸಂಗೆ ಸಂಬಂಧಿಸಿದಂತಹ ಮಂತ್ರಗಳ ಪಠಣೆ ಆಗಿರ್ಬೋದು, ಬುದ್ಧಿಸ್ಟ್ ಚಾಂಟಿಂಗ್ ಅಂತ ಕರೀತಾರೆ. ಮಣಿಪುರದಲ್ಲಿರುವಂತಹ ಸಂಕೀರ್ತನ ಅನ್ನುವ ಒಂದು ಸಂಗೀತ ಮತ್ತು ನೃತ್ಯ ಪ್ರಕಾರ ಆಗಿರ್ಬೋದು. ಅದೇ ರೀತಿ ಪಂಜಾಬ್ನಲ್ಲಿ ಈ ಟ್ರೆಡಿಷನಲ್ ಸಾಂಪ್ರದಾಯಿಕವಾದಂತಹ ಹಿತ್ತಾಳೆ ಮತ್ತು ತಾಮ್ರದಿಂದ ಮಾಡಲಾದಂತಹ ಯುಟೆನ್ಸಿಲ್ಸ್ ಅಥವಾ ಪಾತ್ರೆಗಳನ್ನು ನಿರ್ಮಿಸುವ ಒಂದು ಕಲೆ ಏನಿದೆ, ಇದನ್ನು ಕೂಡ ಈ ವಿಶ್ವ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಯುನೆಸ್ಕೋದ ಫಲಕದಲ್ಲಿ ನಾವು ಕಾಣಬಹುದಾಗಿದೆ. 2016ರಲ್ಲಿ ಯೋಗವನ್ನು ಕೂಡ ಈ ರೀತಿಯ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಯಿತು. 2016ರಲ್ಲಿ ನವರೋಜ್ ಅನ್ನುವ ಒಂದು ಆಚರಣೆಯನ್ನು ಆ್ಯಡ್ ಮಾಡಲಾಯಿತು. ಅದೇ ರೀತಿ ಕುಂಭಮೇಳವನ್ನು 2017ರಲ್ಲಿ ಆ್ಯಡ್ ಮಾಡಲಾಯಿತು. ರೀಸೆಂಟಾಗಿ ಅಂತಂದರೆ 2021ರಲ್ಲಿ ದುರ್ಗಾ ಪೂಜೆಯನ್ನು, ಕಲ್ಕತ್ತಾದಲ್ಲಿ ಆಚರಿಸುವಂತಹ ದುರ್ಗಾ ಪೂಜೆಯನ್ನು ಕೂಡ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಯುನೆಸ್ಕೋದ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಅದೇ ರೀತಿ ನವೆಂಬರ್ನಲ್ಲಿ ಈ ಒಂದು ಗರ್ಬಾವನ್ನು ಕೂಡ, ಈ ಗುಜರಾತ್ನ ಒಂದು ನೃತ್ಯ ಪ್ರಕಾರವಾದಂತಹ ಜನಪದ ನೃತ್ಯ ಪ್ರಕಾರವಾದಂತಹ ಗರ್ಬಾವನ್ನು ಕೂಡ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪಟ್ಟಿಯಲ್ಲಿ ಆ್ಯಡ್ ಮಾಡಬೇಕು ಅಂತ ಒಂದು ನಾಮಿನೇಷನನ್ನು ಭಾರತ ಸರ್ಕಾರದಿಂದ ಮಾಡಲಾಗಿದೆ. ಸೊ ಈ ಗರ್ಬಾ ನೃತ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಮುಖ್ಯವಾಗಿ ಗುಜರಾತ್ನಲ್ಲಿ ಹುಟ್ಟಿಕೊಂಡಂತಹ ನೃತ್ಯ ಪ್ರಕಾರವಾಗಿದ್ದು, ಈ ಗರ್ಭಾ ಅಂತಂತಂದರೆ ಗರ್ಭದಿಂದ ಬಂದಿದೆ. ಸಂಸ್ಕೃತ ಪದವಾದಂತಹ ಗರ್ಭಾಶಯ ಅಥವಾ ಗರ್ಭದಿಂದ ಈ ಒಂದು ನೃತ್ಯ ಪ್ರಕಾರ ಒಂದು ಇನ್ಸ್ಪಿರೇಷನನ್ನು ಪಡೆದುಕೊಂಡಿದೆ. ಇದು ಸಾಂಪ್ರದಾಯಿಕವಾಗಿ ಮಣ್ಣಿನ ಲ್ಯಾಂಟರ್ನ್ಗಳ ಸುತ್ತ ಒಂದು ಗರ್ಭವನ್ನು ಅನುರೂಪಗೊಳಿಸುವಂತಹ ಒಂದು ದೀಪದ ಸುತ್ತ ಡಾನ್ಸ್ ಮಾಡುವಂತಹ ಒಂದು ಕಲೆಯಾಗಿದೆ, ನೃತ್ಯ ಪ್ರಕಾರ ಆಗಿದೆ. ಈ ಲ್ಯಾಂಟರ್ನ್ ಏನಿದೆ, ಜೀವನ ಮತ್ತು ತಾಯಿಯ ಗರ್ಭದಲ್ಲಿರುವ ಭ್ರೂಣವನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ ಈ ನೃತ್ಯವು ದೇವತೆಯ ಸ್ತ್ರೀ ರೂಪವಾದಂತಹ ದುರ್ಗಾದೇವಿಯನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಒಂದು ಗರ್ಭಾ ನೃತ್ಯ ಪ್ರಕಾರವನ್ನು ಗುಜರಾತಿನಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತದೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಒಂದು ಸರ್ಕ್ಯುಲರ್ ಆಕಾರದಲ್ಲಿ ಈ ಆರ್ಟಿಸ್ಟ್ಗಳಿಂದ, ಕಲಾವಿದರಿಂದ ಈ ಒಂದು ನೃತ್ಯ ಪ್ರಕಾರವನ್ನು ಪರ್ಫಾರ್ಮ್ ಮಾಡಲಾಗ್ತಾ ಇದೆ ಅಂತ. ಸೊ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಗರ್ಭಾ ನೃತ್ಯವನ್ನು ಆ್ಯಡ್ ಮಾಡಬೇಕು ಅಂತ ಭಾರತ ಸರ್ಕಾರದಿಂದ ನಾಮಿನೇಷನ್ ಮಾಡಿದೆ. ಸೊ ಕಾನ್ಸೆಪ್ಟ್ಸ್ ಹೇಗೆ ಅನ್ನಿಸ್ತಾ ಇದೆ, ಡಿಸ್ಕಷನ್, ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅರ್ಥ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.